ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಕರ ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಮ್ಮೆಲ್ಲರಿಗೂ ಸಂತಸದಾಯಕವಾಗಿರ್ತಕ್ಕಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಹೊಸ ವರ್ಷ. ಪ್ರಕೃತಿ ತನ್ನ ಹಳೆಯ ಕೊಳೆಯನ್ನು ತೊಳೆದುಕೊಂಡು ಹೊಸದಾಗಿ ಹಸಿರನ್ನು ಮೈದುಂಬಿಸಿಕೊಳ್ತಕ್ಕಂತಹ ಸುಸಂದರ್ಭ. ಆ ಹಚ್ಚ ಹಸಿರಿನ ವಾತಾವರಣ ಈಗ ಕಡಿಮೆಯಾಗಿ ಹೋಗಿದೆ. ಹೊಸ ಚಿಗುರುಗಳು ಬರ್ತಾ ಇದ್ದಾವೆ. ಇರುವಂತಹ ಮರಗಳಲ್ಲಿ ಹೂವುಗಳು ಬಂದಿದ್ದಾವೆ. ಮಾವಿನ ಮರಗಳಲ್ಲಿ ಕೋಗಿಲೆಯು ಕೂಗೋದಕ್ಕೆ ಇನ್ನೇನು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾವೆ. ಒಂಥರ ವಿಶೇಷವಾದಂಥ ವಾತಾವರಣ ಪ್ರಕೃತಿಯಲ್ಲೂ ನಮ್ಮ ಮೈ ಮನಸ್ಸುಗಳಲ್ಲಿಯೂ. ಎಲ್ರಿಗೂ ಸಹ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರ ಜೀವನ ಸುಖ ಸೌಖ್ಯದಿಂದ ತುಂಬಿರಲಿ. ಆಯುಷ್ಯ, ಆರೋಗ್ಯ, ಭಾಗ್ಯ ಪ್ರತಿಯೊಂದು ಸಹ ನಿಮ್ಮ ಬದುಕಿನಲ್ಲಿ ಸಿಗಲಿ ಅಂತ ಹೇಳಿ ದೇವಿಯಲ್ಲಿ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇನೆ. ಶುಭವಾಗಲಿ. ಅದೇ ರೀತಿಯಾಗಿ ಈ ತಿಂಗಳು ಹೇಗಿದೆ ಅಂತ ನೋಡೋಣ. ದಿನಾಂಕ 8ನೇ ತಾರೀಕು 5ನೇ ತಿಂಗಳು 2024 ನಡೆಯುವಂತಹ ಲಲಿತಾ ಹೋಮಕ್ಕೆ ತಾವೆಲ್ಲರೂ ಬಂದು ಪಾಲ್ಗೊಳ್ಳಿ. ನಿಮ್ಮಲ್ಲಿರುವಂತಹ ಎಲ್ಲ ಕಷ್ಟ ಸಂಕಷ್ಟಗಳನ್ನು ಅಮ್ಮನವರ ಪಾದದಲ್ಲಿ ಹಾಕಿ ಅವಳ ಮುಂದೆ ಶರಣಾಗತಿಯನ್ನು ಮಾಡಿ. ಆಗ ನಿಮ್ಮ ಜೀವನದಲ್ಲಿರುವಂಥ ಯಾವುದೇ ರೀತಿಯ ಕಷ್ಟವಾಗಿದ್ದಿರಬಹುದು, ಹಣಕಾಸಿನ ಸಮಸ್ಯೆ, ಸಾಲದ ಸಮಸ್ಯೆ, ಜೀವನದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಉದ್ಯೋಗದಲ್ಲಿರತಕ್ಕಂತಹ ಸಮಸ್ಯೆ, ಗಂಡನಿಂದ ಹೆಂಡತಿಗೆ ತೊಂದರೆ, ಹೆಂಡತಿಯಿಂದ ಗಂಡನಿಗೆ ತೊಂದರೆ, ಮಕ್ಕಳಿಂದ ತಂದೆ ತಾಯಿಗೆ ತೊಂದರೆ, ತಂದೆ ತಾಯಿಯಿಂದ ಮಕ್ಕಳಿಗೆ ತೊಂದರೆ, ಅತ್ತೆ ಕಾಟ, ಸೊಸೆ ಕಾಟ ಯಾವುದಿದೆ, ದೃಷ್ಟಿದೋಷ, ಮಾಟಮಂತ್ರ ದೋಷ, ಕೃತಿಮ ದೋಷ, ಇಂತಹ ಸಮಸ್ಯೆಗಳು ಯಾವುದೇ ಸಮಸ್ಯೆಗಳಾದರೂ ಅಮ್ಮನವರ ಪಾದದಲ್ಲಿ ಶರಣಾಗತಿಯನ್ನು ಮಾಡುವುದರಿಂದ ನಿಮ್ಮ ಜೀವನ ಬಹಳಷ್ಟು ವೃದ್ಧಿ ಆಗ್ತದೆ, ಸುಖ ಸೌಖ್ಯಗಳು ಉತ್ಪತ್ತಿ ಆಗ್ತದೆ. ಇನ್ನು ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಹೊಸ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ವಾತಾವರಣವಿದೆ ಅಂತಂದರೆ, ಬಹಳ ಸಂತಸಮಯವಾದ ವಾತಾವರಣವನ್ನು ಮಕರ ರಾಶಿಯವರು ನೋಡ್ತೀರಿ. ಎಷ್ಟು ಸಂತಸಮಯವಾದಂಥ ವಾತಾವರಣ ಇದೆ ಅಂತ ತಿಳಿಸೋದಕ್ಕೂ ಮುಂಚೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು. ಏನು ಎಚ್ಚರಿಕೆ? ನಿಮಗೆ ಎಷ್ಟೇ ಸಂತಸಮಯವಾದ ವಾತಾವರಣ ಇದ್ದರೂ ಇದೊಂದು ವಿಚಾರವನ್ನು ನೀವು ಉಪೇಕ್ಷೆ ಮಾಡಿದರೆ, ನಿರ್ಲಕ್ಷ್ಯ ಮಾಡಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಏನು? ಆರೋಗ್ಯವನ್ನು ನೀವು ಈ ತಿಂಗಳು ಎಷ್ಟು ಚೆನ್ನಾಗಿ ಕಾಪಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಈಗಾಗಲೇ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹವರು ಸಹ ಆರೋಗ್ಯ ಕಾಪಾಡ್ಕೊಳ್ಬೇಕು. ಆರೋಗ್ಯದಲ್ಲಿ ಇದ್ದಂಥವ್ರು ನಾವು ಚೆನ್ನಾಗೇ ಇದ್ದೀವಿ ಅಂತ ಮೈ ಮರಿ ಕೂಡುದು. ಇದೊಂದು ವಿಚಾರ ಮಾತ್ರ ತುಂಬ ಕಾಳಜಿಯಾಗಿ, ಜಾಗ್ರತೆಯಾಗಿ, ನಿರ್ಲಕ್ಷ್ಯ ಮಾಡದೆ, ಉಪೇಕ್ಷೆ ಮಾಡದೆ ನೋಡ್ಕೊಳ್ಬೇಕಾಗ್ತದೆ. ಅದನ್ನು ಬಿಟ್ಟು ಬೇರೆ ಇನ್ಯಾವುದೇ ರೀತಿಯಲ್ಲೂ ಸಹ ನಿಮಗೆ ಒಂದು ಉಪೇಕ್ಷೆಗೆ ಒಳಪಡುವಂತಹ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು ಈ ತಿಂಗಳು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಬಹಳ ಸುಲಭವಾಗಿ, ಬಹಳ ಸಲೀಸಾಗಿ ಕೆಲಸಗಳು ಮುಗಿತಕ್ಕಂಥದ್ದು. ಅತ್ಯಂತ ಆನಂದವನ್ನು ಕಾರ್ಯಕ್ಷೇತ್ರದಲ್ಲಿ ಅನುಭವಿಸ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಪ್ರಗತಿ ಆಗುವಂತಹ ತಿಂಗಳು ಅಂತಲೇ ಹೇಳಬಹುದು. ಸ್ತ್ರೀಯರಿಗೆ ಆಭರಣ ಖರೀದಿಯ ಯೋಗ, ಭೂಮಿಯ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಭೂ ಖರೀದಿಯನ್ನು ಮಾಡಬೇಕು, ಆ ರೀತಿಯಾದಂತಹ ಏನಾದರೂ ವಿಚಾರಗಳು ನಿಮಗೆ ತಲೆಯಲ್ಲಿ ಇತ್ತು ಅಂತ ಹೇಳಿದರೆ ತುಂಬ ಸಂತಸದಾಯಕವಾಗಿರ್ತಕ್ಕಂತಹದ್ದು ಅಂತಲೇ ಹೇಳಬಹುದು. ಅಂತಹ ಒಳ್ಳೆಯ ರೀತಿಯಲ್ಲಿ ನಿಮಗೆ ಜೀವನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ಈ ಒಂದು ತಿಂಗಳಲ್ಲಿ ನಿಮಗೆ ಧನದ ಆಗಮನವು ತುಂಬ ವಿಶೇಷವಾಗಿ ಇರತಕ್ಕಂಥದ್ದು. ಸಲೀಸಾಗಿ ಕೆಲಸ ಕಾರ್ಯಗಳು ಮುಗಿತಾ ಇರೋದ್ರಿಂದ ಒಂದು ರೀತಿ ಹುಮ್ಮಸ್ಸು, ಉತ್ಸಾಹಗಳೆಲ್ಲ ಬರುತ್ತೆ. ಎಲ್ಲ ಸರಿಯಾಗಿ ಆಗ್ತಿದೆಯಲ್ಲ ಅಂತ ಅಂದ್ಕೊಂಡು ಸೋಂಬೇರಿತನ ಮಾಡ್ಕೊಳ್ಳೋದು ಇರುತ್ತೆ. ಮಕರ ರಾಶಿಯವರು, ರಾಶಿಯಾಧಿಪತಿ ಶನಿ, ಮೊದಲೇ ಸೋಂಬೇರಿಗಳು ನೀವು. ಇನ್ನೇನಾದರೂ ಕೆಲಸ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ಆಗಿ ಹೋಗ್ತಿದೆ ಅಂದರೆ ನಡೀತಿದೆಯಲ್ಲ ಬಿಡು, ಆರಾಮಾಗಿ ಆಗ್ತಿದೆಯಲ್ಲ, ಇನ್ನು ಯಾಕೆ ಟೆನ್ಷನ್ ತಗೋಬೇಕು. ಅದೇ ಏನಾದರೂ ಒಂದು ಸ್ವಲ್ಪ ಬಿಸಿ ತಾಕ್ಲಿ, ಚುರುಕು, ಪಟ 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 ಎಲ್ಲ ಮಾಡೋದು,
ಏನು ಬಿಸಿ ತಾಕ್ಲಿಲ್ವಾ, ಸೈಲೆಂಟಾಗಿ ಆರಾಮಾಗಿರೋದು, ಎಷ್ಟೇ ಆಗಲಿ ಶನಿ ತತ್ವ ಅಲ್ವಾ. ಆ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ಬೇಡ. ಚೆನ್ನಾಗಿರಲಿ, ಚೆನ್ನಾಗಿಲ್ಲದೇ ಇರಲಿ, ಒಂದು ವೇಗವನ್ನು ಬದುಕಿನಲ್ಲಿ ನಾವು ಕಾಯ್ದಿಟ್ಕೊಂಡಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಲೇಖಕರುಗಳಿಗೆ, ಬರಹಗಾರರಿಗೆ, ಸಂಶೋಧಕರುಗಳಿಗೆ, ವಿಜ್ಞಾನಿಗಳಿಗೆ, ವಕೀಲ ವೃತ್ತಿಯನ್ನು ಮಾಡ್ತಕ್ಕಂಥವರಿಗೆ, ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವರಿಗೆ, ಸರ್ಕಾರಾಧೀನ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಬಹಳ ಶುಭವಾಗಿರುವಂತಹ ತಿಂಗಳು ಆಗಿದೆ ಈ ಒಂದು ತಿಂಗಳು. ಏಪ್ರಿಲ್ನ ತಿಂಗಳಲ್ಲಿ ನಿಮ್ಮ ಜೀವನವನ್ನು ನೀವು ಆರಾಮವಾಗಿ ಬದಲಾವಣೆಯನ್ನು ಸಹ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ನಿಮಗೆ ಬೇಕಾದ ರೀತಿಯಲ್ಲಿ ನೀವು ರೂಪಣೆಯನ್ನು ಸಹ ಮಾಡ್ಕೊಳ್ಬಹುದು. ಆದರೆ ಏನೇ ಆದರೂ ಜಾಗರೂಕತೆಯಿಂದ ಇದ್ದು ನಿಮ್ಮ ಜೀವನವನ್ನು ನಡೆಸ್ಕೊಳ್ತಾ ಹೋಗಿ. ಕುಟುಂಬದಲ್ಲಿ ಒಂದಿಷ್ಟು ಅಂತಃಕಲಹಗಳೇನಾದರೂ ಇದ್ದರೆ, ಅಂದರೆ ಕುಟುಂಬದ ಒಳಗಡೆ ಏನಾದರೂ ಜಗಳಗಳು ಇದ್ದರೆ ಅದು ನಿವಾರಣೆ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳ ಶುಭಯೋಗಗಳು ಇದ್ದಾವೆ. ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಥವಾ ಪರಸ್ಥಳಗಳಿಗೆ ಹೋಗಿ ನೀವು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಕ್ಕಂತಹ ಯೋಗಗಳು ಬರ್ತವೆ. ಕುಟುಂಬದಲ್ಲಿ ಏನಾದರೂ ನೆಮ್ಮದಿ ಇಲ್ಲದ ವಾತಾವರಣ ಇದ್ದರೆ ಈ ತಿಂಗಳು ನಿಮಗೆ ನೆಮ್ಮದಿ ಸಿಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ತುಂಬಾ ಹತ್ತಿರದಂತಹ ಸ್ನೇಹಿತರಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು. ನಿಮ್ಮ ಮೇಲೆ ಇದ್ದ ಅಪವಾದಗಳು, ಅಪನಿಂದನೆಗಳು, ಅಪಕೀರ್ತಿಗಳು ಹೋಗಿ ಸುಕೀರ್ತಿಗಳು ಬರುವಂಥದ್ದು. ನಿಮ್ಮ ಮೇಲೆ ನಂಬಿಕೆಗಳು ಬರ್ತಕ್ಕಂಥದ್ದು. ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗೌರವಿಸುವಂತಹ ಕೆಲಸಗಳು ನಡೀತಕ್ಕಂತಹ ತಿಂಗಳಾಗಿರುತ್ತೆ ಏಪ್ರಿಲ್ ತಿಂಗಳಲ್ಲಿ. ಯಾರೆಲ್ಲ ನಿಮ್ಮನ್ನು ಅಪಾರ್ಥಗಳನ್ನು ಮಾಡ್ಕೊಂಡಿರ್ತಾರೆ, ನಿಮ್ಮ ಮೇಲೆ ಒಂದು ರೀತಿ ಅಪನಿಂದನೆಗಳನ್ನು ಹೊರಿಸಿರ್ತಾರೆ, ಅವರೇ ನಿಮ್ಮ ಹತ್ರ ಕ್ಷಮೆ ಕೇಳ್ತಕ್ಕಂತಹ ತಿಂಗಳು. ಶತ್ರುಬಾಧೆಗಳೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಏಳಿಗೆಯನ್ನು ನೋಡುವಂತಹ ತಿಂಗಳಾಗಿರುತ್ತೆ ಮಕರ ರಾಶಿಯವರಿಗೆ. ಒಟ್ಟಾರೆ ಶುಭವಾಗಿರ್ತಕ್ಕಂಥದ್ದು. ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಆರೋಗ್ಯದ ಬಗ್ಗೆ ಕಾಳಜಿ. ಆರೋಗ್ಯವನ್ನು ನೀವು ಈ ತಿಂಗಳು ಕೇವಲ ಮಕರ ರಾಶಿ ಅಂತ ಯಾರೇ ಆಗಲಿ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಿ ಒಳ್ಳೆ ರೀತಿಯಲ್ಲಿ ಆರೋಗ್ಯವನ್ನು ನೋಡ್ಕೊಳ್ಳಿ. ಶುಭವಾಗಿರತಕ್ಕಂಥ ವಾತಾವರಣವನ್ನು ಅನುಭವಿಸಿ ನೀವೆಲ್ಲರೂ ಸಹ ಚೆನ್ನಾಗಿರಬೇಕು. ಒಳ್ಳೆ ರೀತಿಯಲ್ಲಿ ಬದುಕನ್ನು ಸೃಷ್ಟಿ ಮಾಡಿಕೊಳ್ತಾ ಹೋಗಿ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಒಂದು ಸಲ ಜಾತಕವನ್ನು ತೋರಿಸ್ಕೊಳ್ಳಿ. ಯಾವ ರೀತಿಯಾದ ದಶಾಭುಕ್ತಿಗಳು ನಡೀತಿದೆ, ಯಾವ ರೀತಿಯಾದಂಥ ಸಮಯ ಇದೆ. ಒಳ್ಳೆ ರೀತಿಯಾದ ವಾತಾವರಣವಿದ್ರೂ ಪಾಪ ಎಷ್ಟೋ ಜನಕ್ಕೆ ಕಷ್ಟ ಅನುಭವಿಸ್ತಾ ಇರ್ತೀರಿ. ಯಾಕೆ ಆ ಕಷ್ಟಗಳು ಬರ್ತಾ ಇದೆ ಅನ್ನೋದನ್ನು ನಿಮ್ಮ ಜನ್ಮ ಜಾತಕಗಳನ್ನು ತೋರಿಸ್ಕೊಳ್ಳೋದ್ರ ಮುಖಾಂತರವಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಪರಿಹಾರವನ್ನು ಸಹ ಮಾಡ್ಕೊಳ್ತಾ ಬನ್ನಿ. ಒಳ್ಳೆ ರೀತಿಯಾದ ಬೆಳವಣಿಗೆಯನ್ನು ನೋಡ್ತೀರಿ. ಅದೇ ರೀತಿಯಾಗಿ ಈ ಒಂದು ತಿಂಗಳಲ್ಲಿ ನೀವು ಮಾಡಿಕೊಳ್ಬೇಕಾದಂತಹ ಪರಿಹಾರನಾದರೂ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಗಿಡ ಮರಗಳನ್ನು ನೆಟ್ಟು ಸಾಧ್ಯವಾದ ಕಡೆ ಪೋಷಣೆಯನ್ನು ಮಾಡಿ, ಅದೇ ರೀತಿಯಾಗಿ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರ ಒಂದು ಪ್ರಭಾವ ಯಾವ ರೀತಿಯಾಗಿ ಇರುತ್ತೆ ನಿಮ್ಮ ಬದುಕಿನ ಮೇಲೆ ಅಂದರೆ, ಜೀವದ ಒಂದು ಒಬ್ಬರ ಜೀವವನ್ನು ಉಳಿಸೋದ್ರೆ ಎಷ್ಟು ಪುಣ್ಯ ಫಲ ಸಿಗ್ತದಲ್ವಾ. ಅದೇ ರೀತಿಯಾಗಿ ಒಂದು ಪ್ರಾಣಿಯ ಜೀವವನ್ನು ಉಳಿಸಿದ, ಪಕ್ಷಿಯ ಜೀವವನ್ನು ಉಳಿಸಿದಂಥ ಅಷ್ಟೇ ಪುಣ್ಯದ ಫಲಗಳು ನಿಮ್ಮ ಬದುಕಿಗೂ ಬಂದು ಸೇರ್ತದೆ. ಅದರಿಂದ ದೇವರೇ ನಿಮ್ಮನ್ನು ಮೆಚ್ಕೊಂಡು ಬಿಡ್ತಾನೆ. ದೇವರು ಮೆಚ್ಕೊಂಡ್ಮೇಲೆ ನಮ್ಗೆ ಇನ್ಯಾವುದೇ ಕಷ್ಟ ಕಾರ್ಪಣ್ಯಗಳು ಇರೋದಿಲ್ಲ. ಆ ರೀತಿಯಾದಂತಹ ದೈವ ನಮ್ಮನ್ನು ಮೆಚ್ಕೊಳ್ಳೋ ರೀತಿಯಲ್ಲಿ ನಾವು ಬದುಕಿಬಿಡೋಣ. ನಮ್ಮ ಬದುಕಿನ ಕ್ರಿಯಾಕರ್ಮಗಳು ಆ ರೀತಿಯಾಗಿರಲಿ. ಸರ್ವವೂ ಸಹ ಶುಭವಾಗಲಿ, ಸರ್ವವೂ ಸಹ ಮಂಗಳವಾಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ತಿಂಗಳು ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಶ್ರೀ ನೃಸಿಂಹಾಷ್ಟಕಂ ಸ್ತೋತ್ರದ ಪಠಣ. ಶ್ರೀ ನೃಸಿಂಹಾಷ್ಟಕಂ ಸ್ತೋತ್ರದ ಪಠಣವನ್ನು ಮಾಡ್ತಾ ಬನ್ನಿ. ಆ ನೃಸಿಂಹಾಷ್ಟಕಂ ಸ್ತೋತ್ರದ ಪಠಣದಿಂದ ಇನ್ನಷ್ಟು ಶುಭ ಫಲಗಳನ್ನು ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಎಲ್ಲವೂ ಸಹ ಸುಖವಾಗಲಿ, ಸೌಖ್ಯವಾಗಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.